ಅಕ್ಕನ ಗಂಡನನ್ನೇ ಒಲಿಸಿಕೊಂಡು ಅವಳನ್ನು ಮುಗಿಸಲು ನೋಡಿದ ತಂಗಿ. ಇವಳ ಹೆಸರು ಪ್ರೀತಿ. ಈಕೆ ತನ್ನ ಗಂಡ ಪಂಕಜ್ ಹಾಗೂ ಅತ್ತೆ ಜಯಳಿಗೆ ಮರ್ಯಾದೆ ಕೊಡುತ್ತಾ ಇರುವುದಿಲ್ಲ. ಆಕೆ ಗಂಡ ಸ್ಮೈಲ್ ಹಾಗೂ ಅವನ ಹಾಕುವ ಬಟ್ಟೆ ಯಾವುದೂ ಇಷ್ಟ ಇರುವುದಿಲ್ಲ. ಮರುದಿನ ಇವರ ಮನೆಗೆ ಪ್ರೀತಿಯ ಅಕ್ಕ ಕುಸುಮ ಹಾಗೂ ಅವಳ ಗಂಡ ರೋಹಿತ್ ಬರುತ್ತಾರೆ. ಆಗ ರೋಹಿತ್ನನ್ನು ನೋಡಿ ಆಹಾ ಭಾವ ಎಂತ ಹ್ಯಾಂಡ್ಸಮ್ ಆಗಿದ್ದಾನೆ ಎಂದು ಪ್ರೀತಿ ಅಂದುಕೊಳ್ಳುತ್ತಾಳೆ. ಅಕ್ಕ ನೀನೇ ಲಕ್ಕಿ, ಇಂಥ ಹ್ಯಾಂಡ್ಸಮ್ ಗಂಡ ಸಿಕ್ಕಿದ್ದಾನೆ, ನನ್ನ ಹಣೆ ಬರಹ ನೋಡು, ಎಲ್ಲರ ಮುಂದೆ ಪ್ರೀತಿ ಅಂದು ಬಿಡುತ್ತಾಳೆ. ಇದರಿಂದ ಪಂಕಜ್ಗೆ ಬೇಸರವಾಗುತ್ತದೆ. ಆಗ ಕುಸುಮ ಹಾಗೇನಿಲ್ಲ, ಅವರು ನಿನ್ನ ತುಂಬ ಪ್ರೀತಿ ಮಾಡುತ್ತಾರೆ ಎಂದು ಹೇಳುತ್ತಾಳೆ. ಡಿನ್ನರ್ ಮಾಡುವಾಗ ಕೂಡ ಆಕೆ ರೋಹಿತ್ನನ್ನೇ ಗುರಾಯಿಸಿ ನೋಡುತ್ತಿರುತ್ತಾಳೆ. ಪ್ರೀತಿಗೆ ಕರ್ವಾಚೌತ್ ವ್ರತವನ್ನು ಮಾಡುವುದು ಇಷ್ಟವಿರುವುದಿಲ್ಲ. ಆದರೆ ಅವಳ ಅತ್ತೆ ಜಯ ಬಲವಂತವ ಮಾಡುತ್ತಾಳೆ. ಅದಕ್ಕೆ ಅಂದು ಸಂಜೆ ಆ ವ್ರತವನ್ನು ಪ್ರೀತಿ ಆಚರಿಸುತ್ತಾಳೆ. ಆಗ ಕೂಡ ಪ್ರೀತಿ ಗಂಡ ಬದಲು ಭಾವನನ್ನು ನೆನೆಸಿಕೊಳ್ಳುತ್ತಾಳೆ. ನಂತರ ಪಂಕಜ್ಗೆ ಊಟ ಮಾಡಿಸಲು ಬಂದಾಗ ಪ್ರೀತಿ ನೀನು ನನ್ನ ಹತ್ತಿರ ಬಂದರೆ ಅಥವಾ ನನ್ನನ್ನು ಮುಟ್ಟಿದರೆ ನನಗೆ ಇಷ್ಟವಾಗುವುದಿಲ್ಲ. ನೀನು ನೋಡಲು ಚೆನ್ನಾಗಿಲ್ಲ, ನೀನು ಮಾತನಾಡುವ ಸ್ಟೈಲ್ ಕೂಡ ಸರಿಯಾಗಿಲ್ಲ, ನಿನ್ನ ಜೊತೆ ಜೀವನವನ್ನು ಶೇರ್ ಮಾಡಲು ಕೂಡ ನನಗೆ ಇಷ್ಟವಿಲ್ಲ, ನನಗೆ ಅಸಹ್ಯವಾಗುತ್ತಿದೆ ಅಂತ ಹೇಳಿಬಿಡುತ್ತಾಳೆ. ಆಗ ಕೋಪಗೊಂಡ ಪಂಕಜ್ ಅವಳ ಕಪಾಳಕ್ಕೆ ಹೊಡೆದು ಇಷ್ಟು ತೊಂದರೆ ಇದ್ದರೆ ನೀನು ಇಲ್ಲಿಂದ ತೊಲಗು ಎಂದು ಬೈಯುತ್ತಾನೆ. ಆಗ ತಕ್ಷಣ ಪ್ರೀತಿ ತನ್ನ ತವರು ಮನೆಗೆ ಬಂದು ತನ್ನ ತಾಯಿಗೆ ನನಗೆ ಹೊಡೆದರು ಎಂದು ಸುಳ್ಳು ಹೇಳುತ್ತಾಳೆ. ನಂತರ ಪ್ರೀತಿ ಕುಸುಮಾಗೆ ಕರೆ ಮಾಡುತ್ತಾಳೆ. ನಿನ್ನ ಪ್ರಾಬ್ಲಮ್ ಏನು, ನಿನ್ನ ಗಂಡ ನಿನಗೆ ಏಕೆ ಹೊಡೆದ, ನೀನು ಈಗ ಮನೆಗೆ ಬಂದು ಅಮ್ಮನಿಗೆ BP ಹೆಚ್ಚು ಮಾಡಿಸಬೇಡ, ಅವಳನ್ನು ಹುಷಾರಾಗಿ ನೋಡಿಕೊ, ನಾವು ಈ ವಾರ ನಾನು ಹಾಗೂ ನಿಮ್ಮ ಬಾವಾಜಿ ಮನೆಗೆ ಬರುತ್ತೇವೆ ಎಂದು ಹೇಳುತ್ತಾಳೆ. ಖುಷಿಗೊಂಡ ಪ್ರೀತಿ ತನ್ನ ಮೊಬೈಲ್ನಲ್ಲಿ ರೋಹಿತ್ನ ಫೋಟೋಗಳನ್ನು ನೋಡಲು ಶುರು ಮಾಡುತ್ತಾಳೆ. ಮರುದಿನ ಬೆಳಗ್ಗೆ ಪಂಕಜ್ ಬಂದು ನನ್ನದೇ ತಪ್ಪು, ದಯವಿಟ್ಟು ಮನೆಗೆ ವಾಪಸ್ ಬಾ ಎಂದು ಪ್ರೀತಿಯನ್ನು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾನೆ. ಆದರೆ ಪ್ರೀತಿ ಬರುವುದಿಲ್ಲ ಎಂದು ಹಠ ಮಾಡುತ್ತಾಳೆ. ಅದೇ ಸಮಯಕ್ಕೆ ರೋಹಿತ್ ಹಾಗೂ ಕುಸುಮ ಕೂಡ ಅಲ್ಲಿಗೆ ಬರುತ್ತಾರೆ. ಆಗ ಪಂಕಜ್ ನೀನು ಬರಲೇಬೇಕು ಎಂದು ಬಲವಂತ ಮಾಡಿ ಪ್ರೀತಿಯನ್ನು ಎಳೆದುಕೊಂಡು ಹೋಗುವಾಗ ರೋಹಿತ್ ಅವನನ್ನು ತಡೆಯುತ್ತಾನೆ. ಅವಳಿಗೆ ಇಷ್ಟವಿಲ್ಲದಿದ್ದರೂ ಬಲವಂತವಾಗಿ ಕರೆದುಕೊಂಡು ಹೋಗಬೇಡಿ ಎಂದು ಪಂಕಜ್ನನ್ನು ತಳ್ಳಿಬಿಡುತ್ತಾನೆ. ಪೊಲೀಸರಿಗೆ ತಿಳಿಸುತ್ತೇನೆ ಎಂದು ಹೆದರಿಸಿದಾಗ ಬೇರೆ ವಿಧಿ ಇಲ್ಲದೆ ಪಂಕಜ್ ಸುಮ್ಮನೆ ಅಲ್ಲಿಂದ ಹೋಗಿಬಿಡುತ್ತಾನೆ. ಅಂದು ರಾತ್ರಿ ಸೋಫಾ ಮೇಲೆ ಕೂತಿದ್ದ ಕುಸುಮಾಳ ಕಾಲುಗಳನ್ನು ರೋಹಿತ್ ಹಿಡಿದುಕೊಂಡು ಕೂತಿರುತ್ತಾನೆ. ಆಗ ಅದನ್ನು ಪ್ರೀತಿ ಗಮನಿಸುತ್ತಾಳೆ. ನಂತರ ಅಡುಗೆ ಮನೆಗೆ ಕೆಲಸಕ್ಕೆ ಕುಸುಮ ಎದ್ದು ಹೋದಾಗ ಕರೆಂಟ್ ಹೋಗುತ್ತದೆ. ಆಗ ಪ್ರೀತಿ ಬಂದು ಸೋಫಾ ಮೇಲೆ ಕುಳಿತುಕೊಂಡು ಬಿಡುತ್ತಾಳೆ. ಅದನ್ನು ಅರಿಯದ ರೋಹಿತ್ ತನ್ನ ಪತ್ನಿ ಎಂದುಕೊಂಡು ಅವಳ ಕಾಲುಗಳ ಮೇಲೆ ಕೈಯಾಡಿಸಲು ಶುರು ಮಾಡುತ್ತಾನೆ. ನಂತರ ಅದು ಪ್ರೀತಿ ಎಂದು ತಿಳಿದು ಅವನಿಗೆ ಶಾಕ್ ಆಗುತ್ತದೆ. ನಂತರ ರೋಹಿತ್ ಪವರ್ ಚೆಕ್ ಮಾಡಲು ಹೋಗುತ್ತಾನೆ. ಅಲ್ಲಿಗೆ ಪ್ರೀತಿಯೂ ಕೂಡ ಹಿಂದೆಯೇ ಬರುತ್ತಾಳೆ. ಆಗ ರೋಹಿತ್ ನನಗೆ ಗೊತ್ತಿಲ್ಲದೆ ನಿನ್ನ ಕೈ ಮುಟ್ಟಿಬಿಟ್ಟೆ, ಸಾರಿ ಎಂದು ಹೇಳುತ್ತಾನೆ. ಆದರೆ ಪ್ರೀತಿ ನನಗೆ ಗೊತ್ತಿದ್ದು ಕೂಡ ನಾನು ಅಲ್ಲಿಗೆ ಬಂದು ಕೂತಿದ್ದೆ, ಅದಕ್ಕೆ ನಾನು ಹಿಂಜರಿಯಲಿಲ್ಲ, ನನಗೆ ನೀವೆಂದರೆ ಇಷ್ಟ ಎಂದು ಹೇಳುತ್ತಾಳೆ. ಆಗ ರೋಹಿತ್ಗೆ ಅವಳ ಆಸೆ ಅರ್ಥವಾಗುತ್ತದೆ. ಇಬ್ಬರು ಕತ್ತಲೆಯಲ್ಲಿ ರೊಮ್ಯಾನ್ಸ್ ಮಾಡಲು ಶುರು ಹೋಗುತ್ತಾರೆ. ಅಷ್ಟರಲ್ಲಿ ಕರೆಂಟ್ ಬಂದು ಬಿಡುತ್ತದೆ. ಅಂದು ಮಧ್ಯರಾತ್ರಿ ಎದುರು ರೋಹಿತ್ ನನ್ನೇ ನೆನೆಸಿಕೊಂಡು ಪ್ರೀತಿಗೆ ನಿದ್ದೆ ಬರುವುದಿಲ್ಲ. ಎದ್ದು ಹೊರಗಡೆ ಬಂದು ನೋಡಿದಾಗ ರೋಹಿತ್ ಕಿಚನ್ನಲ್ಲಿ ನೀರು ಕುಡಿಯುತ್ತಾ ಇರುತ್ತಾನೆ. ನಂತರ ಪ್ರೀತಿ ಅವನ ಹತ್ತಿರ ಬಂದು ತನ್ನ ರೂಮಿಗೆ ಅವನನ್ನು ಕರೆದುಕೊಂಡು ಹೋಗುತ್ತಾಳೆ. ಇತ್ತ ಕುಸುಮಗೆ ಎಚ್ಚರವಾಗುತ್ತದೆ. ರೋಹಿತ್ ಎಲ್ಲಿ ಎಂದು ಆಕೆ ನೋಡಲು ಶುರು ಮಾಡುತ್ತಾಳೆ. ಇತ್ತ ರೋಹಿತ್ ಹಾಗೂ ಪ್ರೀತಿ ಮಚ್ಚತಾಟ ಮುಗಿಸಿರುತ್ತಾರೆ. ಆಗ ರೋಹಿತ್ ನಾಳೆ ಇಲ್ಲಿಂದ ನಮ್ಮ ಮನೆಗೆ ಹೋಗುತ್ತಿದ್ದೇವೆ, ಮುಂದೆ ಹೇಗೆ ಮೀಟ್ ಮಾಡುವುದು ಎಂದು ಹೇಳುತ್ತಾನೆ. ಆಗ ಪ್ರೀತಿ ಅದಕ್ಕೆ ನಾನು ದಾರಿ ಹುಡುಕುತ್ತೇನೆ ಎಂದು ಹೇಳುತ್ತಾಳೆ. ಆಗ ಕುಸುಮ ರೋಹಿತ್ ಎಂದು ಕೂಗಿ ಪ್ರೀತಿ ರೂಮಿನ ಹತ್ತಿರ ಬರುತ್ತಾಳೆ. ಆಗ ಇವರಿಬ್ಬರಿಗೂ ಶಾಕ್ ಆಗುತ್ತದೆ. ಅದೇ ಸಮಯಕ್ಕೆ ರೋಹಿತ್ ಹೊರಗಡೆ ಬರುತ್ತಾನೆ. ಆಗ ಕುಸುಮ ನೀನು ನನ್ನ ತಂಗಿಯ ರೂಮಿನಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಪ್ರೀತಿ ನನ್ನ ರೂಮಿನ ಬಲ್ಬ್ ಆನ್ ಆಗುತ್ತಿರಲಿಲ್ಲ, ಅದನ್ನು ಬಾಬಾಜಿ ಸರಿ ಮಾಡಿಕೊಟ್ಟರು ಎಂದು ಸುಳ್ಳು ಹೇಳುತ್ತಾಳೆ. ಮರುದಿನ ಕುಸುಮ ಹಾಗೂ ರೋಹಿತ್ ತಮ್ಮ ಮನೆಗೆ ಹೊರಡುವಾಗ ಬೇಕು ಅಂತಲೇ ಪ್ರೀತಿ ಕುಸುಮಳನ್ನು ಮೆಟ್ಟಲಿನಿಂದ ಕಾಲು ಕೊಟ್ಟು ಬೀಳಿಸುತ್ತಾಳೆ. ಆಗ ಚೆಕಪ್ ಮಾಡಿದ ಡಾಕ್ಟರ್ ಆಕೆಯ ಕಾಲಿಗೆ ಬ್ಯಾಂಡೇಜ್ ಹಾಕಿ ಇನ್ನು 2 ವಾರ ಬೆಡ್ ರೆಸ್ಟ್ನಲ್ಲಿ ಇರಬೇಕು ಎಂದು ಹೇಳುತ್ತಾರೆ. ಅದೇ ಸಮಯಕ್ಕೆ ಯಾವುದೋ ಫಂಕ್ಷನ್ಗಾಗಿ ಅವಳ ತಾಯಿ ಉಷಾ ಹೋಗಬೇಕಾಗಿರುತ್ತದೆ. ಉಷಾ ಹೋದ ಮೇಲೆ ರೋಹಿತ್ ಹಾಗೂ ಪ್ರೀತಿ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾರೆ. ಇತ್ತ ಕುಸುಮ ನೀರು ಬೇಕು ಎಂದು ಕೂಗುತ್ತಾಳೆ. ಆದರೆ ಇವರಿಬ್ಬರು ತಲೆ ಕೆಡಿಸಿಕೊಳ್ಳದೆ ಹಾಲ್ನಲ್ಲಿ ಸೋಫಾ ಮೇಲೆಯೇ ತಮ್ಮ ಆಟ ಶುರು ಮಾಡಿರುತ್ತಾರೆ. ಆಗ ಕುಸುಮ ನೇರವಾಗಿ ಹೇಗೆ ನಡೆದುಕೊಂಡು ಬಂದು ನೋಡಿ ಶಾಕ್ ಆಗುತ್ತದೆ. ನಾನು ನಿನ್ನ ಸಂಸಾರ ಸರಿ ಮಾಡಲು ಇಲ್ಲಿಗೆ ಬಂದೆ, ಆದರೆ ನೀನು ನನ್ನ ಸಂಸಾರವನ್ನೇ ಮುರಿಯುತ್ತಿದ್ದೀಯ, ಈಗ ನಾನು ಅಮ್ಮನಿಗೆ ಎಲ್ಲವನ್ನೂ ಹೇಳುತ್ತೇನೆ ಎಂದು ಕುಸುಮ ಹೇಳುತ್ತಾಳೆ. ಆಗ ಪ್ರೀತಿ ನೀನು ಅಮ್ಮನಿಗೆ ಹೇಳಬೇಡ, ಆಕೆಗೆ BP ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಆಕೆ ಈ ಶಾಕ್ನಿಂದ ಸಾಯಬಹುದು, ಅದಕ್ಕೆ ನೀನು ಸುಮ್ಮನೆ ಇದ್ದು ಬಿಡು, ಈಗ ಇಲ್ಲಿ ಏನು ನಡೆಯುತ್ತಿದೆಯೋ ಹಾಗೆ ನಡೆಯಲು ಬಿಡು ಎಂದು ಹೇಳುತ್ತಾಳೆ. ಆಗ ತಂಗಿಯ ಬುದ್ಧಿಯನ್ನು ನೋಡಿ ಕುಸುಮ್ ಕಣ್ಣೀರು ಹಾಕಲು ಶುರು ಮಾಡುತ್ತಾಳೆ. 1 ವಾರದ ನಂತರ ಕುಸುಮ್ ಪಂಕಜ್ ಹಾಗೂ ಅವಳ ತಾಯಿಯನ್ನು ತನ್ನ ಮನೆಗೆ ಕರೆದುಕೊಂಡು ಬರುತ್ತಾಳೆ. ಈಗಲಾದರೂ ನಿನ್ನ ಗಂಡನ ಮನೆಗೆ ಹೋಗು ಎಂದು ಪ್ರೀತಿಗೆ ಬಲವಂತ ಮಾಡಿ ಕಳಿಸುತ್ತಾಳೆ. ಅಲ್ಲಿಗೆ ಹೋಗಿ 1 ದಿನಕ್ಕೆ ಪ್ರೀತಿ ತನ್ನ ಬುದ್ಧಿ ತೋರಿಸುತ್ತಾಳೆ. ಗಂಡನ ಜೊತೆ ಎಂದಿನಂತೆ ಜಗಳ ಮಾಡುತ್ತಾಳೆ. ಆಗ ಕೋಪಗೊಂಡ ಅವನು ಮತ್ತೆ ಮನೆ ಬಿಟ್ಟು ಹೋಗಲು ಹೇಳಿಬಿಡುತ್ತಾನೆ. 2 ದಿನದ ನಂತರ ಉಷಾ ಪಂಕಜ್ ಮನೆಗೆ ಕಾಲ್ ಮಾಡಿ ಪ್ರೀತಿ ಹೇಗಿದ್ದಾಳೆ ಎಂದು ಕೇಳುತ್ತಾಳೆ. ಆಗ ಪಂಕಜ್ ಆಕೆ ಬಂದ ದಿನವೇ ವಾಪಸ್ ಜಗಳ ಮಾಡಿಕೊಂಡು ಹೋಗಿದ್ದಾಳೆ, ಈಗ ಅವಳು ಎಲ್ಲಿದ್ದಾಳೆ ಎಂದು ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಾನೆ. ಇದರಿಂದ ಶಾಕ್ ಆದ ಉಷಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರುತ್ತಾಳೆ. 2 ದಿನದ ನಂತರ ಪೊಲೀಸ್ ಬಂದು ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಬಾಡಿ ಸಿಕ್ಕಿದೆ, ಅವರು ಹಾಕಿದ ಬಟ್ಟೆ ಇದೇನೆ ಎಂದು ಫೋಟೋ ತೋರಿಸುತ್ತಾರೆ. ಅದನ್ನು ನೋಡಿ ಇದು ಪ್ರೀತಿಯ ಬಟ್ಟೆನೆ ಎಂದು ಉಷಾ ಒಪ್ಪಿಕೊಳ್ಳುತ್ತಾಳೆ. ಆಗ ಪ್ರೀತಿ ಸತ್ತಳೆಂದು ಕಣ್ಣೀರು ಹಾಕುತ್ತಿದ್ದ ಉಷಾ ಇದನ್ನು ಅವಳ ಗಂಡ ಪಂಕಜ್ ಹಾಗೂ ಅವಳ ಅತ್ತೆ ಮಾಡಿರಬೇಕು ಎಂದು ಕಂಪ್ಲೇಂಟ್ ಕೊಡುತ್ತಾಳೆ. ನಂತರ ಪೊಲೀಸರು ಪಂಕಜ್ ಹಾಗೂ ಅವಳ ತಾಯಿಯನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಸ್ವಲ್ಪ ದಿನಗಳ
ನಂತರ ಪ್ರೀತಿ ಕುಸುಮಳ ಮನೆಗೆ ಬರುತ್ತಾಳೆ. ಆಗ ಅವಳನ್ನು ನೋಡಿ ನೀನು ಬದುಕಿದ್ದೀ ಎಂದು ಕುಸುಮ ಖುಷಿ ಪಡುತ್ತಾಳೆ. ಆಗ ಪ್ರೀತಿ, ಒಂದು ವಾರದಿಂದ ನನ್ನನ್ನು ಬಾಬಾಜಿ ಒಂದು ಹೋಟೆಲ್ನಲ್ಲಿ ಇರಿಸಿದರು. ಈಗ ನನ್ನ ಗಂಡ ಜೈಲಿಗೆ ಹೋಗಿದ್ದಾನೆ, ಅದಕ್ಕೆ ನಾನು ವಾಪಸ್ ಬಂದೆ ಎಂದು ಹೇಳುತ್ತಾಳೆ. ಈಗ ನೀನು ಅಮ್ಮನ ಹತ್ತಿರ ಹೋಗಿಬಿಡು, ನಾನು ಬಾಬಾಜಿ ಜೊತೆ ಇಲ್ಲೆಯೇ ಆರಾಮಾಗಿ ಇರುತ್ತೇನೆ. ಈ ವಿಷಯ ಅವರ ಹತ್ತಿರ ಬಾಯಿ ಬಿಟ್ಟರೆ ನಾನು ಏನು ಮಾಡುತ್ತೇನೋ ನನಗೆ ಗೊತ್ತಿಲ್ಲ ಎಂದು ಬ್ಲ್ಯಾಕ್ ಮೇಲ್ ಮಾಡುತ್ತಾಳೆ. ಇತ್ತ ಉಷಾ ತನ್ನ ಮಗಳ ಶೋಕ ಆಚರಿಸುತ್ತಾ ಇರುತ್ತಾಳೆ. ಅದೇ ಸಮಯಕ್ಕೆ ಅತ್ತೆ ಜಯ ಬಂದು, ನಾವು ನಿನ್ನ ಮಗಳಿಗೆ ಏನು ಮಾಡಿಲ್ಲ, ಪ್ಲೀಸ್ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳಿ ಎಂದು ಕೇಳುತ್ತಾಳೆ. ಆದರೆ ಅಲ್ಲೇ ಇದ್ದ ರೋಹಿತ್, ಅತ್ತೆ ಈ ಕಂಪ್ಲೇಂಟನ್ನು ವಾಪಸ್ ತೆಗೆದುಕೊಳ್ಳಬೇಡಿ, ಇವರೇ ಕೊಲೆ ಮಾಡಿರಬೇಕು ಎಂದು ಬೈದು ಓಡಿಸುತ್ತಾನೆ. ನಿನ್ನ ಬಾಯಿ ಬಿಡಬೇಡ ಎಂದು ಕುಸುಮಗೂ ಕೂಡ ಎದುರಿಸುತ್ತಾನೆ. ಮರುದಿನ ಕುಸುಮ ತನ್ನ ತಾಯಿಗೆ ಕರೆ ಮಾಡಿ ನಿಜವನ್ನು ಹೇಳಲು ಬಯಸುತ್ತಾಳೆ. ಆದರೆ ಅದೇ ಸಮಯಕ್ಕೆ ಪ್ರೀತಿ ಬಂದು ಅವಳನ್ನು ತಡೆಯುತ್ತಾಳೆ. ಆಗ ಆ ಕಡೆಯಿಂದ ಅವಳ ತಾಯಿ ಉಷಾ ಕೇಳಿಸಿಕೊಂಡು ಶಾಕ್ ಆಗುತ್ತಾಳೆ. ತಕ್ಷಣ ಅವಳ ಮನೆಯಿಂದ ಹೊರಡುತ್ತಾಳೆ. ಆಗ ಪ್ರೀತಿ, ನೀನು ನಮ್ಮನ್ನು ಹಿಡಿದುಕೊಟ್ಟು ಪೊಲೀಸರಿಂದ ನನ್ನ ಗಂಡನನ್ನು ಬಚಾವ್ ಮಾಡಿ ಮತ್ತೆ ನನ್ನನ್ನು ಆ ಮನೆಗೆ ತಳ್ಳಲು ನೋಡುತ್ತಿದ್ದೀಯಾ. ಈಗ ಇಡೀ ಆಸ್ತಿಯನ್ನು ನೀನು ಒಬ್ಬಳೇ ಹೊಡೆಯಬಹುದು ಎಂದು ಪ್ಲಾನ್ ಮಾಡಿದ್ದೀಯಾ. ಈಗ ನೀನು ಬದುಕಿದ್ದರೆ ನನಗೆ ತೊಂದರೆಯಾಗುತ್ತದೆ, ನಿನ್ನನ್ನು ಕೊಂದು ನಾನು ಬಾಬಾಜಿಯನ್ನು ಮದುವೆಯಾಗಿ ರಾಣಿಯಂತೆ ಇರುತ್ತೇನೆ ಎಂದು ಹೇಳುತ್ತಾಳೆ. ನಂತರ ಕುಸುಮಳನ್ನು ಚೇರಿಗೆ ಕಟ್ಟಿ ಹಾಕಿ ಚಾಕು ತಂದು ಕೊಲೆ ಮಾಡಲು ನೋಡುತ್ತಾರೆ. ಇತ್ತ ಉಷಾ ಆಟೋದಲ್ಲಿ ಬರುವಾಗಲೇ ಪೊಲೀಸರಿಗೆ ಕರೆ ಮಾಡಿ ನಂತರ ಕುಸುಮಳ ಮನೆಗೆ ಬಂದು ತಲುಪುತ್ತಾಳೆ. ಆಗ ಪ್ರೀತಿಯನ್ನು ನೋಡಿ, ನೀನು ಇನ್ನೂ ಬದುಕಿದ್ದೀಯಾ, ನಿಮ್ಮ ಅಕ್ಕನ ಜೀವನವನ್ನೇ ಹಾಳು ಮಾಡುತ್ತೀಯಾ, ನಿನ್ನನ್ನು ಬಿಡುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ಕೋಪಗೊಂಡ ಪ್ರೀತಿ, ನೀನು ಕೂಡ ಬದುಕಿದ್ದರೆ ನಾನು ಖುಷಿಯಾಗಿರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ತಾಯಿಯನ್ನೇ ಕೊಲೆ ಮಾಡಲು ಬರುತ್ತಾಳೆ. ಅದೇ ಸಮಯಕ್ಕೆ ಪೊಲೀಸರು ಬಂದು ಪ್ರೀತಿ ಹಾಗೂ ರೋಹಿತ್ನನ್ನು ಹಿಡಿದುಕೊಳ್ಳುತ್ತಾರೆ. ಆಗ ಕುಸುಮ ಬಚಾವಾಗುತ್ತಾಳೆ. ನಂತರ ಉಷಾ ಪ್ರೀತಿಯ ಕಪಾಳಕ್ಕೆ ಹೊಡೆಯುತ್ತಾಳೆ. ನೀನು ಸತ್ತಿದೆಯೇ ಎಂದು ತುಂಬಾ ಅತ್ತಿದ್ದೆ, ಈಗ ನೀನು ಜೈಲಿಗೆ ಹೋದರೂ ಕೂಡ ನಾನು ಕಣ್ಣೀರು ಹಾಕುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ಪೊಲೀಸರು ಇಬ್ಬರನ್ನು ಅರೆಸ್ಟ್ ಮಾಡಿ ಅಲ್ಲಿಂದ ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ ಟಿವಿ ಚಾನೆಲ್ನಲ್ಲಿ ಸಾಲಿಕಿ ಆಶಿಕಿ ಎಂದು ಹುಡುಕಿ ನೋಡಬಹುದು.